ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಈ 4 ಜಿಲ್ಲೆಗಳ ರೈತರಿಗೆ ಮೈನ್ ನಾವು ಡಿಪೆಂಡ್ ಆಗಿರೋದು ತುಂಗಭದ್ರಾ ನದಿ ಮೇಲೆ. ತುಂಗಭದ್ರಾ ನದಿ ಕಾಲುವೆಗಳಿಗೆ ಈಗ ಆಲ್ಮೋಸ್ಟ್ 4 TMC ಇದೆ. ಮೀಟಿಂಗ್ ಮಾಡಿರಿ, ತಂಗಡಿಗೆ ಹೋಗಿರಿ, ನಾಗೇಂದ್ರ ಹೋಗ್ಯಾರ, ಎಲ್ಲಾ ಮಂತ್ರಿಗಳು ಹೋಗಿರಿ. ಏನ್ ಮಾಡಿದಿರಿ ನೀವು ಅಲ್ಲಿ? ನಮ್ಮ ರೈತರನ್ನ ರಿಕೆಟ್ಗೆ ಸಿಗಿಸ್ಲಿಕ್ಕೆ ಹೋಗಿದ್ದೀರಾ? ಆ ರೈತರಿಗೆ ಶಾಪವಾಗಿ ಹೋಗಿದ್ದೀರಾ ನೀವು? ಏನು 600 ಕ್ಯೂಸೆಕ್ಸ್ ಬಿಟ್ರೆ LLCಗೆ ನಮ್ಮ ತೂಮ್ಗಳಿಗೆ ನೀರು ಏರ್ತಾ ಇಲ್ಲ. ರೈತರು ಸಸಿ ಹಾಕಿದ್ದಾರೆ. ಸಸಿ ಬಂದು 45 ದಿವಸಕ್ಕೆ ಎಲ್ಲ ನಾವು ತೆಗಿಬೇಕು, ಅದ್ ನಾಟ್ಬೇಕು ಹೊಲಗಳಲ್ಲಿ. ಈಗ 60 ದಿವಸ ಆಗಿದೆ. ಅವೆಲ್ಲ ಏನಾಗ್ತದೆ? ಒಳ್ಳೆ ಬೆಳೆ ಬರಲ್ಲ ನಮಗೆ. ಹಾಗಾಗಿ ನಾವೇನ್ ಹೇಳ್ತಾ ಇದೀವಿ, ಆಂಧ್ರ ಕೋಟ ಬೇಡ ಅಂತ ಹೇಳಿದ್ರೆ ನೀವು ಬಂದ್ಬಿಡೋದ ವಾಪಸ್ಸು. ಆಂಧ್ರ ಕೋಟ ಜೊತೆಗೆ ನಮ್ಮ ಕೋಟ ಕೂಡ ಹಾಕೊಂಡು 950ರಿಂದ 1000 ಕ್ಯೂಸೆಕ್ಸ್ ಬಿಟ್ರೆ ಮಾತ್ರ LLCಗೆ ನಮ್ ರೈತರಿಗೆ ಅನುಕೂಲ ಆಗುತ್ತೆ. ಎಲ್ಲ ತುಂಗಳಿಗೆ ನೀರು ಹೋಗುತ್ತೆ, ರೈತರು ಕೂಡ ಒಂದು ಬೆಳೆ ಬೆಳಿತಾರೆ. ಒಂದು ಬೆಳೆ ಬೆಳೆಯೋದಕ್ಕೆ ಕೂಡ ಕಷ್ಟ ಬೀಳ್ತಾ ಇದ್ದಾರೆ ನಮ್ಮ ರೈತರು. ಇಂತಹ ಪರಿಸ್ಥಿತಿಯಲ್ಲಿ ಮಿನಿಸ್ಟರ್ಸ್ ನಮ್ಗೆ ಶಾಪ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. 3 ದಿವಸದಲ್ಲಿ 1000 ಕ್ಯೂಸೆಕ್ಸ್ ನೀವು ಬೆಳಿಲ್ಲ ಅಂತಂದ್ರೆ LLCಗೆ ನಾವಂತೂ ಒಂದು ಉಗ್ರವಾದಂತ ಹೋರಾಟವನ್ನ ತಗೊಂತೀವಿ. ನಾವು ಇದನ್ನ ಬಿಡಲ್ಲ. ಆಂಧ್ರದವ್ರು ಕೊಟ್ಟ ಅವ್ರು ಕೇಳಿಲ್ಲ ಅಂದ್ರೂ ಕೂಡ 1000 ಕ್ಯೂಸೆಕ್ಸ್ ಬಿಡ್ರಿ, ಆಮೇಲೆ ಕೊಟ್ಟ ಅವ್ರದ್ದು ನೋಡ್ಕೊಳ್ಳೋಣ. ಡ್ಯಾಮ್ ಇರೋದು ನಮ್ಮ ರೈತರ ಹಿತರಕ್ಷಣೆಗಾಗಿ ಇರೋದು. ಆಂಧ್ರ ಅವ್ರು ಕೂಡ ತಗೊಳ್ಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಬೇಡ ಅಂತ ಹೇಳೋದು. ನಾವು 600 ಕ್ಯೂಸೆಕ್ಸ್ ನಮ್ಮ ಪರಿಸ್ಥಿತಿ ಏನು, ನಮ್ಮ ರೈತರ ಪರಿಸ್ಥಿತಿ ಏನಾಗ್ಬೇಕು? ಇದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ತುಂಗಭದ್ರಾ ಬೋರ್ಡ್ ಇದನ್ನ ಸೀರಿಯಸ್ ಆಗಿ ತಗೊಂಡು 1000 ಕ್ಯೂಸೆಕ್ಸ್ ಬಿಟ್ರೆ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಉಗ್ರ ಓಟಕ್ಕೆ ಇಳಿಲಿಕ್ಕೆ ನಾವು ಮುಂದಾಗ್ತೀವಿ. ಕಾಂಗ್ರೆಸ್ MP ಏನ್ ಮಾಡ್ತಾ ಇದ್ದಾರೆ, MLAಗಳು ಏನ್ ಮಾಡ್ತಾ ಇದ್ದಾರೆ, ಮಿನಿಸ್ಟರ್ಗಳು ಏನ್ ಮಾಡ್ತಾ ಇದ್ದಾರೆ, ದೊಡ್ಡ ಸಮನ್ವಯ ಸಾಧಿಸ್ತೀವಿ ಅಂತ ಹೇಳಿ ಗೇಟ್ಗಳು ಓಪನ್ ಮಾಡುವಾಗ ಹೇಳಿದ್ದೀರಿ. ಈಗ ಏನ್ ನಮ್ಮ ಪರಿಸ್ಥಿತಿಯನ್ನ ನಮ್ಮ ರೈತರದ್ದು ಯಾರು ಕೇಳ್ಬೇಕು ಅವ್ರ ನೋವುಗಳನ್ನ? ಇವತ್ತು 600 ಕ್ಯೂಸೆಕ್ಸ್ ಬಿಟ್ಟು ಅದು ತುಂಗಳಿಗೆ ನೀರೇ ಇರ್ತಾ ಇಲ್ಲ. ಅವರು ಏನು ಎಲ್ಲ ಸಸಿ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಈಗ ಅದನ್ನೆಲ್ಲ ಹಚ್ಬೇಕು ಅಂತಂದ್ರೆ ನಮ್ ಕೈಯಲ್ಲಿ ನೀರ್ ಬರ್ತಾ ಇಲ್ಲ. ಹಂಗಾಗಿ ಇದು TB ಬೋರ್ಡ್ನವ್ರು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಒಂದು 2-3 ದಿವಸದಲ್ಲಿ ಹೆಚ್ಚಿಗೆ ಕ್ಯೂಸೆಕ್ಸ್ ನೀರ್ ಬಿಟ್ರೆ ಮಾತ್ರ ನಮ್ಮ ರೈತರು ಉಳ್ಕೊತಾರೆ. ಇಲ್ಲ ಅಂತಂದ್ರೆ ನಮ್ಮ ರೈತರಿಗೆ ಸಂಕಷ್ಟ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100% ಇದನ್ನ ನಾವು ಉಗ್ರ ಹೋರಾಟವಾಗಿ ತಗೊಂತೀವಿ. ಮಿತಿಗೆ ನಮ್ಮ ಮಿನಿಸ್ಟರ್ ಹೋದ್ರು, ಕೊಪ್ಪಳ ಮಿನಿಸ್ಟರ್ ಇನ್ಚಾರ್ಜ್ ಮಿನಿಸ್ಟರ್ ಬಂದ್ರು, ಎಲ್ಲರೂ ಬಂದ್ರು, ಶಾಸಕರು ಬಂದ್ರು. ಏನ್ ಮಾಡಿದಿರಿ ನೀವು ಅಲ್ಲಿ ಹೋಗಿ? ಅಂದ್ರೆ ಆಂಧ್ರದವ್ರ ಇಂಜಿನಿಯರ್ಗಳು ಹೇಳಿದ್ದನ್ನ ಅಲ್ಲಿ ಸಹಿ ಮಾಡಿ ಬಂದ್ಬಿಟ್ಟಿರಿ ಅಷ್ಟೇ ಅಲ್ಲ. ಅಂದ್ರೆ ನಮ್ ರೈತರಿಗೆ ಎಷ್ಟು ನೀರ್ ಬೇಕಂತ ಕೂಡ ನಿಮ್ಗೆ ನಾಲೆಡ್ಜ್ ಇಲ್ಲ. ನಿಮ್ಗೆ ಚೀಮಾರಿ ರೈತರು ಆಗ್ತಾ ಇದಾರೆ. ಈಗ ನಾವು ರೈತರನ್ನ ಕನ್ವಿನ್ಸ್ ಮಾಡ್ತಾ ಇದೀವಿ, ಆದಷ್ಟು ಬೇಗ ನಾವು ಬಿಡಿಸ್ತೀವಿ ನೀರು ಅಂತೇಳಿ. ಹಾಗಾಗಿ ಇದನ್ನ ಬಹಳ ತುಂಗಭದ್ರಾ ಬೋರ್ಡ್ನವ್ರು ಇದನ್ನ ಸೀರಿಯಸ್ ಆಗಿ ತಗೊಳ್ಳೇಬೇಕು. ನಮ್ಮ ರೈತರ ಹಿತರಕ್ಷಣೆಗಾಗಿ ನಾವು ಮುಂದೆ ಇದ್ದೇ ಇರ್ತೀವಿ ಅಂತೇಳಿ ಕೂಡ ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.